ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಲೈಕ್ ಮೇಯಲ್ಲಿ ಪ್ಲ್ಯಾನ್ ಮಾಡ್ತೀನಿ ನಾನು ನೆಕ್ಸ್ಟ್ ಬ್ಯಾಚು, ಅದಕ್ಕೆ ಜಾಯ್ನ್ ಆಗಿ ಕಲಿಬೋದು. ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಮಂತ್ಲಿ ಎಕ್ಸ್ಪೈರಿನ ಅನ್ನೋ ಅಷ್ಟು ಲೈಕ್ ಕನ್ಫ್ಯೂಷನ್ ಇದೆ, ಅಷ್ಟು ಸ್ಲೋ ಇದೆ ಮಾರ್ಕೆಟು. ಅಷ್ಟೇನು ಫಾಸ್ಟ್ ಮೂಮೆಂಟ್ ಕೂಡ ಇಲ್ಲ, ಮಾರ್ಕೆಟು ಕಂಪ್ಲೀಟ್ ಸ್ಲೋ ಇದೆ. 2 ದಿನದ ಏನಾಗಿದೆ ಅಂದರೆ ಕಂಪ್ಲೀಟ್ 3 ದಿನ ಕಂಟಿನ್ಯೂಸ್ ಫಾಲ್ ಆದ್ರಿಂದ ಲೈಕ್ ಒಂದು ರಿಟ್ರೇಸ್ಮೆಂಟ್ ಆಗಿತ್ತು. ಇವತ್ತು ಕೂಡ ಅಷ್ಟೇ ಪುಟ್ ಸೈಡ್ ಮ್ಯಾಕ್ಸಿಮಮ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಮಾರ್ಕೆಟ್ನ, ಬಟ್ ಪುಟ್ ಸೈಡ್ ಮಾರ್ಕೆಟ್ ಬರ್ತಾ ಇಲ್ಲ. ಓಕೆನಾ. ಸೊ ಬ್ಯಾಂಕ್ ನಿಫ್ಟಿ ಓಕೆ, ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ಗ್ಯಾಪ್ ಡೌನ್ ಆರು ಓಪನ್ ಆಗಿದೆ. ನಿಫ್ಟಿ ಅಂತೂ ಕಂಪ್ಲೀಟ್ ಲೈಕ್ ಸ್ಮಾಲ್ ಗ್ಯಾಪ್ ಡೌನ್ ಓಪನ್ ಕವರ್ಡ್ ಆಗಿದೆ. ಸೊ ಇವತ್ತಿಂದು ಟ್ರಿಕಿ ಮಾರ್ಕೆಟ್ ಇರೋದ್ರಿಂದ ಹೆಚ್ಚಿಗೆ ರಿಸ್ಕ್ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗೋದಿಲ್ಲ ಒಂದು. ಮತ್ತು ಮಂತ್ಲಿ ಎಕ್ಸ್ಪೈರಿಲಿ ಆಲ್ವೇಸ್ ಕೇರ್ ಇದ್ದೇ ಇರುತ್ತೆ, ಯಾಕೆಂದರೆ ಪ್ರೈಸ್ ಆ್ಯಕ್ಷನ್ಸ್ ಪ್ರಾಪರ್ ಮೂವ್ ಆಗುತ್ತೆ. ಫಾಸ್ಟ್ ಮೂಮೆಂಟ್ ಯಾವ ಕಡೆಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡಿದ್ರೆ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್, ಸಿಂಗಲ್ ಟ್ರೇಡು, ಸಿಂಪಲ್ ಟ್ರೇಡು. ಲೈಕ್ ಏನು ಎಕ್ಸ್ಟ್ರಾ ಥಿಂಗ್ಸ್ ಅಂತ ಏನು ಇದು ಮಾಡಿಲ್ಲ ನಾನು. ಲೈಕ್ ಇದರಲ್ಲಿ ಹೋಲ್ಡ್ ಮಾಡೋಕ್ಕೂ ಹೋಗಿಲ್ಲ ನಾನು ಹೆಚ್ಚಿಗೆ ಹೊತ್ತು. ಲೆಟ್ಸ್ ಬಿಫೋರ್ ಬ್ರೇಕ್ಔಟ್ ತೊಗೊಂಡಿದ್ದೆ, ಬ್ರೇಕ್ಔಟ್ ಆಯಿತು, ಜಸ್ಟ್ ಕ್ಲೋಸ್ ಮಾಡಿದ್ದೀನಿ. ಓಕೆನಾ. ಸೊ ಎಲ್ಲಿ ಮಾಡಿದೆ ಟ್ರೇಡು ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್ ಲಾಜಿಕ್ ನಾನು ಇಲ್ಲಿ ಯೂಸ್ ಮಾಡಿರೋದು. ಮಾರ್ಕೆಟ್ ಯಾವಾಗ ಲೈಕ್ ಮೊದಲು 15 ನಿಮಿಷ ಏನು ಮಾಡೋಕ್ಕಾಗಲ್ಲ ಬಿಡಿ, ವೆಯ್ಟ್ ಮಾಡಲೇಬೇಕು. ಅಗೇನ್ ಮಾರ್ಕೆಟ್ ರಿಜೆಕ್ಷನ್ ಬಂತು. ಸೊ ಐ ಥಾಟ್ ಇಟ್ ಮಾರ್ಕೆಟ್ ಏನಾದರೂ ಈ ಕಡೆಗೆ ಬಂದರೆ ಲೆಟ್ಸ್ ಪುಲ್ ಬ್ಯಾಕಲ್ಲಿ ಐ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಅಂತ ವೆಯ್ಟ್ ಮಾಡ್ತಿದ್ದೆ. ಒಂದು ಫ್ಲಾಟಿಶ್ ಓಪನ್ ಇರೋದ್ರಿಂದ ಮಾರ್ಕೆಟಲ್ಲಿ ಈ ಮೂಮೆಂಟಲ್ಲಿ ಯಾರೂ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ಮೂಮೆಂಟ್ ಇದು. ಓಕೆನಾ. ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದರೆ ಒಂದು ಲೆಕ್ಕ ಈಸಿ ಇರುತ್ತೆ. ಹಾಗಾಗಿ ಸುಮ್ಮನೆ ಕೂರೋದು ತುಂಬಾ ಇಂಪಾರ್ಟೆಂಟು. ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ಮಾರ್ಕೆಟು ಒನ್ಸ್ ಈ ಕ್ಯಾಂಡಲ್ ಫಾರ್ಮ್ ಆಗಲಿಕ್ಕೆ ಇಲ್ಲಿ ತನಕ ಬರ್ತಾಯಿತ್ತು. ನಾನು ಯೂಶ್ವಲಿ ಕ್ಯಾಂಡಲ್ ಫಾರ್ಮ್ ಆಗೋದು, ಕ್ಯಾಂಡಲ್ ಮೂಮೆಂಟ್ ಅದು ನೋಡೋದಿಲ್ಲ. ಈ ಲೆವೆಲಲ್ಲಿ ಮತ್ತೆ ಅಗೇನ್ ಟ್ರೇಡ್ ಮಾಡ್ತಿತ್ತು. ಐ ಥಾಟ್ ಇಟ್ ಲೈಕ್ ಪ್ರೀವಿಯಸ್ ಡೇ ಹೈನ 1, 2, 3, 4, 5 ಬೆಳಗ್ಗೆ 5 ಸಲ ರಿಜೆಕ್ಟ್ ಮಾಡಿದೆ. ಸೊ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಒಂದು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗುತ್ತೆ ಅಂತ ಇಲ್ಲಿ ಎಂಟ್ರಿ ಆದೆ ನಾನು. ಎಕ್ಸಾಕ್ಟಾಗಿ ಇಲ್ಲಿ ಎಂಟ್ರಿ ಆಗಿದೆ. ಇಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಒಳ್ಳೆ ಪ್ರೀಮಿಯಮ್ ಕೂಡ ಜಂಪ್ ಆಯಿತು. ಐ ಜಸ್ಟ್ ಎಕ್ಸಿಟ್ ಆಗ್ತಿದ್ದಂಗೆ ಮಾರ್ಕೆಟ್ ರಿಟರ್ನ್ ಕೂಡ ಬಂತು. ಸೊ ಲೈಕ್ ಕಂಪ್ಲೀಟ್ ಸ್ಲೋಯೆಸ್ಟ್ ಮೂಮೆಂಟ್ ಇದೆ. ಅದನ್ನೇ ಹೇಳಿದ್ದು, ಸ್ವಲ್ಪ ಡಿಫಿಕಲ್ಟ್ ಇದೆ ಟ್ರೇಡ್ ಮಾಡೋದು, ಈಸಿ ಇಲ್ಲ. ಸೊ ಹಾಗಾಗಿ ಈ ಲೆವೆಲಲ್ಲಿ ದೆರ್ ಇಸ್ ನೋ ಲಾಜಿಕ್ ಬಿಹೈಂಡ್ ದಿಸ್. ಸೊ ಸಿಂಪಲ್ ಲಾಜಿಕ್ ಅಷ್ಟೇ ಯೂಸ್ ಮಾಡಿದ್ದು. ಲಾಜಿಕ್ ಅಂತ ಲೈಕ್ ರಿಟ್ರೇಸ್ಮೆಂಟಿಗೆ ಬಂದಿದೆ ಅದು ಇದು ಅಂತ ಏನು ಟ್ರೇಡ್ ಮಾಡಿಲ್ಲ. ರಿಟ್ರೇಸ್ಮೆಂಟ್ ಟ್ರೇಡ್ ಇದ್ದಿದ್ದು ಯಾವುದು ಅಂದರೆ ಲೈಕ್ ಎಕ್ಸಾಕ್ಟಾಗಿ ಈ ಲೆವೆಲು ನಮಗೆ 23% ಲೆವೆಲು. ತುಂಬ ಜನದ ಮೆಸೇಜ್ಗಳು ನೋಡಿದ್ದೀನಿ, ಸರ್ ಕ್ಯಾಪ್ಚರ್ಡ್ ಇನ್ 23% ಲೆವೆಲ್ ಅಂತ ಕಳಿಸಿರ. ಹ್ಯಾಪಿ. ನನಗೆ 23% ಲೆವೆಲಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಇನ್ನೊಂದು ಚೂರು ಲೈಕ್ ಟಚ್ ಆಗಿ ಒಂಚೂರು ಕೆಳಗಡೆ ಬಂದರೆ ಎಂಟ್ರಿ ಆಗೋಣ ಅಂತ. ಜಸ್ಟ್ 1 or 2 ಪಾಯಿಂಟ್ಸಲ್ಲಿ ನನಗೆ 23 ಲೆವೆಲ್ ಮಿಸ್ ಆಯಿತು. ಅಗೇನ್ ವೆಯ್ಟ್ ಫಾರ್ ಇಟ್, ಲೈಕ್ ಬ್ರೇಕ್ಔಟ್ ಲೆವೆಲಿಗೆ ಬಂದಾಗ ಎಂಟ್ರಿ ಆಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಓಕೆನಾ. ಸೊ ಇಲ್ಲೇ ಸಿಕ್ಕಿದ್ರೆ ಇನ್ನೂ ಈಸಿಯಾಗಿರೋದು ಟ್ರೇಡು, ಜಸ್ಟ್ ಮಿಸ್ ಆಯಿತು. ದಟ್ಸ್ ಓಕೆ, ಏನೂ ಮಾಡೋಕ್ಕಲ್ಲ. ಇವಾಗ ಸ್ಟ್ರೆಚ್ ಔಟ್ ಆಗಿದೆ 23% ಇದು ಮೇಲೆ ಹೋಗಿರೋದ್ರಿಂದ ಇದು ಸ್ಟ್ರೆಚ್ ಔಟ್ ಕೂಡ ಆಗಿದೆ. ಇಷ್ಟೇ ಲಾಜಿಕ್ಕು. ಇವತ್ತೇನು ಮಚ್ಚು ಲಾಜಿಕ್ ಏನು ಯೂಸ್ ಮಾಡಿಲ್ಲ. ಲೈಕ್ ಸಿಂಪಲ್ ಲಾಜಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು, ಅದನ್ನೇ ಹೇಳೋದು. ಸ್ಲೋಲಿ ಕಲಿತಾ ಬನ್ನಿ, ಕಲಿತ್ರೆ ಈಸಿ ಆಗ್ತಾ ಹೋಗುತ್ತೆ ನಿಮಗೂ. ಸ್ಲೋಲಿ ನೀವು ಎಲ್ಲಿ ತನಕ ಕಲಿಯೋಕ್ಕೆ ಲೈಕ್ ಸಮಯ ಕೊಡೋದಿಲ್ಲ, ಟಫ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಇದು ಪ್ರೋಸೆಸ್ನ ಫಾಲೋ ಮಾಡಿ ಸ್ಲೋಲಿ ಕಲಿತಾ ಬನ್ನಿ. ಆಲ್ವೇಸ್ ಯು ವಿಲ್ ಮೇಕ್ ಮನಿ ಇನ್ ದ ಮಾರ್ಕೆಟ್. ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ನಂದು ವಿಸ್ಡಮ್ ಟೀತು ರಿಮೂವ್ ಮಾಡ್ತಿದ್ದೀನಿ, ಅದು ತುಂಬಾ ಪೇಯ್ನ್ ಕೊಡ್ತಿತ್ತು ಅಂತ. ಸೊ ಹಾಗಾಗಿ ಹಲ್ಲು ಸ್ವಲ್ಪ ಪೇಯ್ನ್ ಇದೆ, ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಓಕೆ, ಇವತ್ತಿನ ಲಾಜಿಕ್ ಇಷ್ಟೇ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಸಿಂಪಲ್ ಕಾನ್ಸೆಪ್ಟ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.